ಇವತ್ತು ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಜೋರು ಹೈಡ್ರಾಮಕ್ಕೆ ಸಾಕ್ಷಿ ಆಯಿತು. ಅದು ಯಾವ ಹಂತಕ್ಕೆ ಅಂದ್ರೆ ಸ್ಪೀಕರ್ ಪೀಠದ ಮೇಲೆ ಧರಣಿಯನ್ನ ನಡೆಸುವಂತಹ ಕೆಲಸಕ್ಕೂ ಮುಂದಾದ್ರು. ಈ ಕಾರಣ ಈಗ 18 ಸದಸ್ಯರನ್ನ 6 ತಿಂಗಳ ಕಾಲ ಅಮಾನತು ಮಾಡಿ ಸ್ಪೀಕರ್ ಆದೇಶವನ್ನ ಮಾಡಿದ್ದಾರೆ. ಸ್ಪೀಕರ್ ನಡೆಗೆ ಖಂಡನೆ ಕೂಡ ವ್ಯಕ್ತವಾಗಿದೆ. ವಿಧಾನಸಭೆ ಕಲಾಪದಲ್ಲಿ ಹನಿ ಹೈಡ್ರಾಮವೇ ವ್ಯಕ್ತವಾಯಿತು. ವಿಪಕ್ಷಗಳ 18 ಸದಸ್ಯರನ್ನ ಅಮಾನತುಗೊಳಿಸಿ 6 ತಿಂಗಳ ಕಾಲ ಅಮಾನತು ಮಾಡಿ ಸ್ಪೀಕರ್ ಆದೇಶವನ್ನ ಹೊರಡಿಸಿದ್ದಾರೆ. ಸ್ಪೀಕರ್ ಪೀಠ ಹತ್ತಿ ಧರಣಿ ನಡೆಸಿದ್ದ ವಿಪಕ್ಷ ಸದಸ್ಯರು ಇದು ಸರಿಯಾದಂತಹ ನಡೆ ಅಲ್ಲ ಅನ್ನೋ ಕಾರಣಕ್ಕೆ ಸ್ಪೀಕರ್ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಹನಿ ಟ್ರ್ಯಾಪ್ ವಿಚಾರವಾಗಿ ಚರ್ಚೆ ಆಯಿತು ಮತ್ತು ಇದನ್ನ ತನಿಖೆಗೆ ಒಪ್ಪಿಸಬೇಕು, ಇದರಲ್ಲಿ ಯಾರು ಇದ್ದಾರೆ ಅನ್ನೋದರ ಹೆಸರನ್ನ ಬಹಿರಂಗಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಪಕ್ಷದ ಸದಸ್ಯರು ಜೋರು ದನಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಅದು ನಂತರದಲ್ಲಿ ಸ್ಪೀಕರ್ ಪೀಠದವರೆಗೂ ಹೋಗಿ ಅಲ್ಲಿಯೂ ಹತ್ತಿ ಧರಣಿಯನ್ನ ನಡೆಸಿದ್ರು. ಇದು ಸರಿಯಾದಂತಹ ನಡೆಯಲ್ಲ ಅಂತ ಸ್ಪೀಕರ್ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸುವ ಮೂಲಕವಾಗಿ 18 ಸದಸ್ಯರನ್ನ ಅಮಾನತು ಮಾಡಿದ್ದಾರೆ. ಕೆಲವೊಂದಷ್ಟು ಪೇಪರ್ಗಳನ್ನು ಕೂಡ ಹರಿದು ಸ್ಪೀಕರ್ ಪೀಠದ ಮೇಲೆ ಬಿಸಾಕಿದಂತಹ ಘಟನೆಯೂ ಕೂಡ ಈ ಸಂದರ್ಭದಲ್ಲಿ ಆಯಿತು. ಸ್ಪೀಕರ್ ಪೀಠ ಹತ್ತಿ ಧರಣಿ ನಡೆಸಿದ ವಿಪಕ್ಷ ಸದಸ್ಯರನ್ನ 6 ತಿಂಗಳ ಕಾಲ ಅಮಾನತು ಮಾಡಿದರ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ನಿನ್ನೆಯಿಂದಲೂ ಕೂಡ ಈ ವಿಷಯ ಪ್ರತಿಧ್ವನಿಸ್ತಾ ಇದೆ. ನಿನ್ನೆ ಸಹಕಾರಿ ಸಚಿವ ರಾಜಣ್ಣ ಅವರು ಈ ಬಗ್ಗೆ ಮಾತನಾಡಿದ್ರು. ಅದಾದ ನಂತರದಲ್ಲಿ ತನಿಖೆಗೆ ಒಪ್ಪಿಸಬೇಕು ಅಂತ ಕೂಡ ಅವರು ಕೋರಿದ್ರು. ಇದರ ಬೆನ್ನಲ್ಲೇ ಇವತ್ತು ಇದನ್ನ ಇನ್ನಷ್ಟು ವ್ಯಾಪಕವಾಗಿ ತೆಗೆದುಕೊಂಡು ಹೋಯಿತು ವಿಪಕ್ಷ. ಯಾರಿದ್ದಾರೆ ಅದರಲ್ಲಿ ಆ ಹೆಸರು ಬಹಿರಂಗಗೊಳಿಸಿ ಮತ್ತು ಈ ತನಿಖೆಯನ್ನ ಯಾವಾಗ ಮಾಡ್ತೀರಿ, ಯಾರಿಗೆ ಒಪ್ಪಿಸ್ತೀರಿ ಅನ್ನೋದನ್ನ ಇವತ್ತೇ ಹೇಳಿ ಅಂತ ಪಟ್ಟನ್ನ ಹಿಡಿದ್ರು. ನೋಡ್ತಾ ಇದ್ರಿ ಅಲ್ಲಿ ಪೇಪರ್ಗಳನ್ನ ಹರಿದು ಸ್ಪೀಕರ್ ಪೀಠದ ಮೇಲೆ ಸ್ಪೀಕರ್ ಮೇಲೆ ಎರಚಿದಂತಹ ಬಿಜೆಪಿಯ ಸದಸ್ಯರು ನಂತರದಲ್ಲಿ ಸ್ಪೀಕರ್ ಪೀಠದ ಮೇಲೂ ಕೂಡ ಹತ್ತೋ ಮೂಲಕವಾಗಿ ಧರಣಿಯನ್ನ ನಡೆಸಿದ್ರು. ಭರತ್ ಶೆಟ್ಟಿ, ಚಂದ್ರು ಲಮಾಣಿ ಹೀಗೆ ಇವರೆಲ್ಲರೂ ಸೇರಿ ಒಟ್ಟು 18 ಮಂದಿ ಸದಸ್ಯರನ್ನ ಅಮಾನತುಗೊಳಿಸಿದ್ದಾರೆ. ಅಮಾನತಾದಂತಹ ಸದಸ್ಯರೇನಿದ್ದಾರೆ ಅವರು ಯಾರು ಕೂಡ 6 ತಿಂಗಳ ಕಾಲ ಸದನಕ್ಕೆ ಬರುವ ಹಾಗಿಲ್ಲ. ಸ್ಪೀಕರ್ ಪೀಠದ ಗೌರವವನ್ನ ಕಾಪಾಡಿಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಎಚ್ಚರಿಕೆಯ ಒಂದು ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ಸ್ಪೀಕರ್ ಇವತ್ತು ಮಾಡಿದ್ದಾರೆ. ದೊಡ್ಡನಗೌಡ ಪಾಟೀಲ್, ಶರಣ ಸಲಗಾರ್ ಸೇರಿದಂತೆ 18 ಮಂದಿ ಇವತ್ತು ಧರಣಿಯಲ್ಲಿ ಭಾಗಿಯಾಗಿದ್ರು. ಪರವಾಗಿದೆ ಎಂದು ಭಾವಿಸುತ್ತೇನೆ. ಪರವಾಗಿದೆ, ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಈ ಸರ್ಕಾರಕ್ಕೆ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್, ವಿನಂತಿ ನಿಮ್ಮೆಲ್ಲರೂ ಕೂಡ ವಿಶೇಷವಾದ ಮನವಿ. ಮಾನ್ಯ ಸದಸ್ಯರಾದಂತಹ ದೊಡ್ಡನಗ ಎಚ್ ಪಾಟೀಲ್, ಅಶೋಕ್ ಸಿಎ, ಎಸ್ಆರ್ ಪಟೇಲ್, ಬಿಎ ಬಸವರಾಜ್, ಎಂಆರ್ ಪಾಟೀಲ್, ಚೆನ್ನಬಸಪ್ಪ ಚೆನ್ನಿ, ಬಿ ಸುರೇಶ್ ಗೌಡ, ಉಮನಾಥ್ ಕೋಟ್ಯಾನ್, ಶರಣ್ ಸಲಗಾರ್, ಡಾಕ್ಟರ್ ಶೈಲನ್ ಬೆಳ್ದಲೆ, ಸಿಕೆ ರಾಮಮೂರ್ತಿ, ಯಶ್ಪಾಲೆ ಸ್ವರ್ಣ, ಹರೀಶ್ ಬಿ, ಡಾಕ್ಟರ್ ಭರತ್ ಶೆಟ್ಟಿ ವೈ, ಮುನಿರತ್ನ, ಬಸವರಾಜ್ ಮುತ್ತಿಮೂಡ್, ಧೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಚಂದ್ರ ಲಮ್ಮನತ ನಮ್ಮೆಲ್ಲರ ಕಲಕಲೆಯ ವಿನಂತಿ ಏನಂತ ಹೇಳಿದ್ರೆ ತಾವು ಸದನದಿಂದ ತಕ್ಷಣವೇ ಹೊರ ನಡೆಬೇಕೆಂದು ನಾನು ಕೋರುತ್ತೇನೆ. ಮಾಡಿದವರು ಯಾರು? ಸದನವನ್ನು 10 ನಿಮಿಷವರೆಗೆ ಕಾಲ ಮುಂದೂಡಲಾಗಿದೆ. ಸದನದ ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸಿದ್ದಾರೆ, ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ, ಇದನ್ನ ಪೀಠ ಕ್ಷಮಿಸಲ್ಲ ಅಂತ ಸ್ಪೀಕರ್ ದೊಡ್ಡನಗೌಡ ಪಾಟೀಲ್, ಶರಣು ಸಲಗಾರ್, ಭರತ್ ಶೆಟ್ಟಿ, ಮತ್ತಿಮೂಡ್, ಚಂದ್ರು ಲಮಾಣಿ, ಅಶ್ವಥ್ ನಾರಾಯಣ್, ಮುನಿರತ್ನ, ವಿಶ್ವನಾಥ್, ಸಿಕೆ ರಾಮಮೂರ್ತಿ, ಮುನಿರಾಜು ಮತ್ತಿತರ ಸದಸ್ಯರನ್ನ 6 ತಿಂಗಳ ಕಾಲ ಅಮಾನತುಗೊಳಿಸಿ ಆದೇಶವನ್ನ ಮಾಡಿದರು. ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ ಹಿನ್ನೆಲೆಯಲ್ಲಿ ಈ ಹೆಸರುಗಳನ್ನು ಓದೋ ಮೂಲಕ ಸ್ಪೀಕರ್ ಇವರು ಈ ಕೂಡಲೇ ಸದನದಿಂದ ಹೊರಗೆ ಹೋಗಬೇಕು ಅಂತ ಸೂಚಿಸುವ ಮೂಲಕ 10 ನಿಮಿಷಗಳ ಕಾಲ ಸದನವನ್ನ ಮುಂದೂಡಲಾಗಿದೆ. ಈ 10 ನಿಮಿಷ ಒಳಗಾಗಿ ನೀವೆಲ್ಲರೂ ಕೂಡ ಇಲ್ಲಿಂದ ಹೊರಗೆ ಹೋಗಿ ಅಂತ ಸ್ಪೀಕರ್ ಸೂಚಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ, ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ್ದಾರೆ, ಅದಕ್ಕೆ ಕೊಡಬೇಕಾದಂತಹ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅನ್ನೋದು ಸ್ಪೀಕರ್ ಅವರ ನಿಲುವು. ಸೊ ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಖಂಡನೆ ವ್ಯಕ್ತವಾಯಿತು, ಏನೆಲ್ಲ ಆಯಿತು ಅಲ್ಲಿ? ದಿವ್ಯ ಜೊತೆ ಪ್ರಮುಖವಾಗಿ ಈ ರೀತಿ ಸದನದಲ್ಲಿ ಒಂದು ಹಂತಕ್ಕೆ ಸದನದ
ಗೌರವವನ್ನು ಮೀರಿ ನಡೆದುಕೊಂಡ್ರೆ ಈ ರೀತಿಯ ಕ್ರಮಗಳನ್ನ ಕೈಗೊಳ್ಳುವಂಥದ್ದು ಹೊಸ್ತು ಅಲ್ಲ ಮತ್ತು ಇದು ಮೊದಲು ಅಲ್ಲೂ ಅಲ್ಲ. ಹಿಂದೆಯೂ ಕೂಡ ಈ ಬಾರಿ ಈ ರೀತಿ ಸಾಕಷ್ಟು ಘಟನೆಗಳು ನಡೆದಿತ್ತು. ದೊಡ್ಡ ಮಟ್ಟದಲ್ಲಿ ಸಸ್ಪೆಂಡ್ ಮಾಡುವಂಥ ಆದಷ್ಟು ಘಟನೆಗಳು ಕೂಡ ನಡೆದಿತ್ತು ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳ ಹಂತದಲ್ಲಿ. ಆದರೆ ಇವತ್ತು ಹನಿ ಟ್ರ್ಯಾಪ್ ವಿಚಾರದ ಚರ್ಚೆಯ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಸಿಎಂ ರಿಪ್ಲೈ ಕೊಡುವಂಥ ಸಂದರ್ಭ, ಅದಕ್ಕೆ ಅಟ್ಯಾಚ್ ಆಗಿ ಏನು ಮುಸ್ಲಿಂ ಮೀಸಲಾತಿ ವಿಚಾರಗಳು ಸೇರ್ಕೊಳ್ತು. ಹಾಗೆ ಎಲ್ಲವೂ ಸೇರ್ಕೊಳ್ತಾ ಹೋದಂಥ ಒಂದು ರೀತಿಯ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ಪರಸ್ಪರ ಮಾತಿನ ಚಕಮಕಿಯ ನಡುವೆ ಅಲ್ಲಿದ್ದಂಥ ಕಾಗದ ಪತ್ರಗಳನ್ನು ಹರಿದು ಎಸೆಯೋದ್ರಿಂದ ಹಿಡಿದು ಸ್ಪೀಕರ್ ಕುರ್ಚಿಯವರೆಗೂ ಹೋಗುವ, ಕುರ್ಚಿಯ ಪಕ್ಕದವರೆಗೂ ಹೋಗುವ, ಅವರ ಮುಖದ ಕಡೆಗೂ ಪೇಪರ್ಗಳನ್ನು ಹರಿದು ಎಸೆಯುವಂಥ ಘಟನೆಗೆ ಏನು ಕಾರಣರಾಗಿದ್ದರು ಬಿಜೆಪಿಯ ಶಾಸಕರುಗಳು, ಅವರ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಡ ಕೇಳಿಬಂದಿತ್ತು. ಅದರಂತೆ ಶಿಸ್ತು ಕ್ರಮಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರು ಸಭೆಯನ್ನು ಕೂಡ ನಡೆಸಿದರು. ಆ ಸಭೆಯಲ್ಲಿ ಯಾರೆಲ್ಲ ವಿಡಿಯೋದಲ್ಲಿ ಇರುವಂಥವ್ರನ್ನ ನೋಡಿ ವಿಡಿಯೋವನ್ನು ಆಧರಿಸಿಯೇ ಕ್ರಮವನ್ನು ಕೈಗೊಂಡಂತೆ ಕಾಣಿಸ್ತಾ ಇದೆ. ಬಿಜೆಪಿಯ 18 ಜನ ಶಾಸಕರುಗಳನ್ನು 6 ತಿಂಗಳ ಅವಧಿಗೆ ಅನ್ವಯವಾಗುವಂತೆ ಸಸ್ಪೆಂಡ್ ಮಾಡಲಾಗಿದೆ. ಇವತ್ತಿಂದ 6 ತಿಂಗಳಿಗೆ ಅನ್ವಯ ಅಂದರೆ ಜೂನ್ನಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ 18 ಜನರು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಇರಲ್ಲ. ಆ ಒಂದು ಆದೇಶವನ್ನು ಸ್ಪೀಕರ್ ಅವರು ಹೊರಡಿಸಿದರೆ ಸದನದ ಘನತೆಯನ್ನು ಮೀರಿ ವರ್ತಿಸಿದ್ದಾರೆ, ಸದನದ ಗೌರವ ಹಾಳಾಗುವ ರೀತಿ ನಡೆದುಕೊಂಡಿದ್ದಾರೆ ಎನ್ನುವಂಥ ಕಾರಣವನ್ನು ಮುಂದಿಟ್ಟು 18 ಜನ ಬಿಜೆಪಿಯ ಶಾಸಕರನ್ನ 6 ತಿಂಗಳ ಅವಧಿಗೆ ಸಸ್ಪೆಂಡ್ ಮಾಡಲಾಗಿದೆ. ದಿವ್ಯಾ ಜ್ಯೋತಿ, ರೈಟ್, ಯಾರವರು ಹಾಗಾದ್ರೆ 18 ಮಂದಿ ಸುಕೇಶ್? ದಿವ್ಯ ಜೊತೆ ಒಟ್ಟು 18 ಜನರ ಹೆಸರನ್ನು ಕೂಡ ಈಗ ಮಾಡ್ತಾರೆ, ಅಂದ್ರೆ ರಿವೀಲ್ ಮಾಡ್ತಾರೆ. ಹೆಸರನ್ನು ಕೂಡ ಪಟ್ಟಿಯನ್ನು ಅಧಿಕೃತವಾಗಿ ಬಿಡುಗಡೆ ಮಾಡ್ತಾರೆ. ಕಾಮನ್ ಆಗಿ ವಿಡಿಯೋವನ್ನು ನೋಡಿದಾಗ ಸಹಜವಾಗಿ ಇದ್ದಂಥವ್ರು ಯಾರ್ಯಾರು ಅನ್ನುವಂಥದ್ದು ಒಂದು ಲೀಸ್ಟ್ ಅನ್ನು ನೋಡ್ತಾ ಹೋದ್ರೆ ದೊಡ್ಡನಗೌಡ ಪಾಟೀಲ್, ಅಶ್ವಥ್ ನಾರಾಯಣ್, SR ವಿಶ್ವನಾಥ್, ಭೈರತಿ ಬಸವರಾಜು, MR ಪಾಟೀಲ್, ಚನ್ನಬಸಪ್ಪ, ಉಮಾನಾಥ್ ಕೋಟ್ಯಾನ್, ಸುರೇಶ್ ಗೌಡ, ಶೈಲೇಂದ್ರ ಬೆಳ್ದಾಳೆ, ಶರಣು ಸಲ್ಗಾರ್, CK ರಾಮಮೂರ್ತಿ, ಯಶ್ಪಾಲ್ ಸುವರ್ಣ, ಹರೀಶ್ BP, ಭರತ್ ಶೆಟ್ಟಿ, ಬಸವರಾಜ್ ಮುತ್ತಿಮೋಡ್, ಧೀರಜ್ ಮುನ್ರಾಜು, ಮುನಿರತ್ನ, ಚಂದ್ರು ಲಮಾಣಿ, ಇಷ್ಟು ಜನ 18 ಜನ ಸಸ್ಪೆಂಡ್ ಆಗಿರುವಂಥವರು. ಅಂದ್ರೆ ಏನು ಆ ಕಲಾಪ ನಡೆಯುತ್ತಿದ್ದಂಥ ಸಂದರ್ಭದಲ್ಲಿ ಸ್ಪೀಕರ್ ಕುರ್ಚಿಯ ಸಮೀಪಕ್ಕೆ ಸ್ಪೀಕರ್ ಪೀಠದ ಬಳಿ ಹತ್ತಿದಂಥವರು, ಪ್ಲಸ್ ಅಲ್ಲಿ ಹೋಗಿ ಅವರ ಮುಖಕ್ಕೆ ಪೇಪರನ್ನು ಹರಿದು ತೂರಿದಂಥವರು, ಹೀಗೆ ಒಟ್ಟು 18 ಜನರನ್ನ ಪ್ರಮುಖವಾಗಿ ಹಿರಿಯ ಶಾಸಕರು, ಮಾಜಿ DCM ಆಗಿರುವಂಥ ಅಶ್ವಥ್ ನಾರಾಯಣ್ ಇದ್ದಾರೆ, ಹಿರಿಯ ಶಾಸಕ ವಿಶ್ವನಾಥ್ ಇದ್ದಾರೆ, ಮಾಜಿ ಸಚಿವ ಭೈರತಿ ಬಸವರಾಜ್ ಇದ್ದಾರೆ, ಮಾಜಿ ಸಚಿವ ಮುನಿರತ್ನ ಅವರಿದ್ದಾರೆ, ಹಾಗೆ ಹೊಸದಾಗಿ ಆಯ್ಕೆಯಾದಂಥ ಧೀರಜ್ ಮುನ್ರಾಜು ಇರ್ಬೋದು. ಈ ರೀತಿಯ ಹೊಸ ಹುಡುಗರು ಸೇರಿದಂತೆ ಹಿರಿಯ ಮತ್ತು ಸದನದಲ್ಲಿ ಸಾಕಷ್ಟು ಅನುಭವ ಇದ್ದಂಥ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಶಾಸಕರು ಕೂಡ ಸಸ್ಪೆಂಡ್ ಆಗಿರುವಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರಸ್ತಾವ ಹೌಸ್ ಜನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌಸ್ ಜನರ ಪರವಾಗಿದೆ, ಪ್ರಸ್ತಾವ ಹೌಸ್ ಜನರ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಈ ಸರ್ಕಾರಕ್ಕೆ ಈಗ ವಿಶೇಷವಾದ ಒಂದು ರಿಕ್ವೆಸ್ಟ್, ವಿನಂತಿ ನಿಮ್ಮೆಲ್ಲರೂ ಕೂಡ ವಿಶೇಷವಾದ ಮನವಿ, ಮಾನ್ಯ ಸದಸ್ಯರಾದಂತಹ ದೊಡ್ಡಣ್ಣ H. ಪಾಟೀಲ್, ಅಶ್ವತ್ಥನಾಥ್ CA, SR ಪಾಟೀಲ್, BA ಬಸವರಾಜ್, MR ಪಾಟೀಲ್, ಚನ್ನಬಸಪ್ಪ ಚೆನ್ನಿ, B. ಸುರೇಶ್ ಗೌಡ, ಉಮನಾಥ್ ಕೋಟ್ಯಾನ್, ಶರಣ್ ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಳ್ದಲೆ, CK ರಾಮಮೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ B, ಡಾಕ್ಟರ್ ಭರತ್ ಶೆಟ್ಟಿ ವೈ, ಮುನಿರತ್ನ, ಬಸವರಾಜ್ ಮುತ್ತಿಮೂಡ್, ಧೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಚಂದ್ರ ಲಮ್ಮನಾಥ, ನಮ್ಮೆಲ್ಲರ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ ತಾವು ಸದನದಿಂದ ತಕ್ಷಣವೇ ಹೊರ ನಡೆಬೇಕೆಂದು ನಾನು ಕೋರುತ್ತೇನೆ. ಮಾಡಿದವರು ಯಾರು? ಸದನವನ್ನು 10 ನಿಮಿಷವರೆಗೆ ಕಾಲ ಅದನ್ನ ಏನು ಸದನ ಅನ್ಕೊಂಡಿದ್ದಾರೋ, ಪಿಕ್ನಿಕ್ ಸ್ಪಾಟ್ ಅನ್ಕೊಂಡಿದ್ದಾರೋ ಅಲ್ಲ, ಇಷ್ಟೆಲ್ಲ ಅನುಭವ ಇರುವಂತಹ ಶಾಸಕರುಗಳೇ ಆ ರೀತಿಯಾಗಿ ನಡೆದುಕೊಂಡ್ರೆ ಆ ಪೀಠಕ್ಕೆ ಕೊಡಬೇಕಾಗಿರುವಂತಹ ಘನತೆ ಗೌರವವನ್ನು ಕೊಡದೆ ಹೋದರೆ ಇನ್ನೇನು ಹೇಳಬೇಕು? ಇಷ್ಟೆಲ್ಲ ಸಾಲದು ಅಂತ ಅಮಾನತು ಮಾಡಿದ್ದನ್ನು ಖಂಡಿಸ್ತಾರೆ ಅಂತಂದರೆ ನಾವು ಮಾಡಿದ್ದು ಸರಿ, ನಾವು ಏನು ಬೇಕಾದರೂ ಮಾಡ್ಬೋದು ಅಂತ. ಇವತ್ತು ಸ್ಪೀಕರ್ ಪೀಠದ ಹತ್ರ ಹೋಗಿದ್ದೀರಾ, ಬೇಕಿದ್ರೆ ಆ ಮೇಜಿನ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೀರಾ. ಇದೇ ನೀವು ಆ ಒಂದು ಸದನಕ್ಕೆ ಕೊಡುವಂತಹ ಗೌರವ? ಯಾವ ಕಾರಣಕ್ಕೆ, ಯಾವ ಉದ್ದೇಶಕ್ಕೆ ಅಲ್ಲಿ ಹೋಗ್ತೀರಿ ಅನ್ನೋದನ್ನೇ ಮರೆತು ನಡ್ಕೊಳ್ತೀರಿ ಅಂದರೆ ಏನು ಹೇಳಬೇಕು?